ಇವತ್ತು ದರ್ಶನ್ ಅವರು ಇರ್ತಾ ಇದ್ರೆ ಈ ಪ್ರೆಸ್ ಮೀಟಲ್ಲಿ ಅಟೆಂಡ್ ಆಗ್ತಾ ಇದ್ರು. ಸೊ ಅವರ ಪರವಾಗಿ ವಿಜಯಲಕ್ಷ್ಮಿ ಅವರೀಗ ಪ್ರಚಾರದ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವರ ಸ್ಟೇಟಸ್ಗಳಲ್ಲಾಗಿರ್ಬೋದು ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ. ಸೊ ರೀಸೆಂಟ್ ಆಗಿ ಒಂದಿಷ್ಟು ಫ್ಯಾನ್ಸ್ಗಳ ಜೊತೆ ವಿಜಯಲಕ್ಷ್ಮಿ ಅವರು ಕೂಡ ಕಾಣಿಸ್ಕೊಂಡಿದ್ರು. ಸೊ ಇವತ್ತಿನ ಪ್ರೆಸ್ ಮೀಟಿಗೆ ಕೂಡ ಅವರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಯಾಕೆ ಬಂದಿಲ್ಲ? ಸೊ ಅವ್ರು ಯಾವ ತರ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇದಕ್ಕೆ ಅಂತ? ಸಿ, ಇಟ್ ಈಸ್ ಹರ್ ಚಾಯ್ಸ್. ವಿ ರೆಸ್ಪೆಕ್ಟ್ ಹರ್ ಪ್ರೈವಸಿ ಆ್ಯಂಡ್ ಹರ್ ಸ್ಟೇಟ್ ಆಫ್ ಮೈಂಡ್. ಅವ್ರಿಗೂ ಮಾಡೋಕ್ಕೆ ತುಂಬ ಕೆಲಸ ಇದೆ. ಸೊ ಎಲ್ಲೆಲ್ಲಿ ಅವ್ರಿಗೆ ಸಾಧ್ಯ ಆಗಿತ್ತು ಅಲ್ಲಿ ಅವ್ರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅಷ್ಟೇ, ಬೇರೆ ಏನೇನಿಲ್ಲ. ಸೊ ಐ ಡೋಂಟ್ ಥಿಂಕ್ ಶಿ ಈಸ್ ಇನ್ ಟೌನ್ ಆಲ್ಸೋ. ಹಾಗಾಗಿ ಇಲ್ಲ ಸರ್, ಆ್ಯಕ್ಚುಲಿ ನಾವು ಏನು ಅನ್ಕೊಂಡ್ವಿ ಅಂದರೆ ಸ್ಪೆಷಲ್ ಶೋಸ್ ಅಂತೆಲ್ಲ ಹೋಗೋ ಬದಲು ಒಂದು ದಿವಸನೇ ಸೆಲೆಬ್ರಿಟೀಸ್ಗಾಗಲಿ ಈ ಸಿನಿಮಾ ನೋಡಬೇಕು ಅಂತ ಆಸಕ್ತಿ ಇರೋರ್ಗಾಗಲಿ ಎಲ್ಲರೂ ಈ ಸಿನಿಮಾ ನೋಡಲಿ ಅಂತ ಹೇಳಿ ನಾವು 11ನೇ ತಾರೀಕು 6:30ಇಂದನೇ ಶೋಸ್ನ ಶುರು ಮಾಡ್ತಾ ಇದೀವಿ ಸರ್. ಏನು? ತುಂಬ ಕಷ್ಟ. ಇಲ್ಲಿ ಬಂದಿದ್ದೇ ದೊಡ್ಡ ವಿಷಯ. ನಾವು ಅದು ಆ್ಯಕ್ಚುಲಿ ಶೂಟ್ ಮಾಡ್ತಾ ಇದ್ವಿ, ನಮಗೆ ಗೊತ್ತಿಲ್ಲ, ಏನೋ ಗಾಳಿ ಬರ್ತಾ ಇದೆ ಹೋಗುತ್ತೆ ಹಂಗೆ ಅಂದ್ಕೊಂಡು ಆಮೇಲೆ ಎಲ್ಲ ಕಿತ್ತು ಬಿಸಾಕ್ತಾ ಇತ್ತು. ಅಲ್ಲಿ ರಚನಾ ಅವರು ಆ ಐಲ್ಯಾಂಡಲ್ಲಿ ಇದ್ದಿದ್ದೇ ದೊಡ್ಡ ವಿಷಯ. ಸೊ ಹಾರೋಗ್ಬಿಟ್ಟಿದ್ರು. ಸೊ ಹಾಗಾಗಿ ಅದೇನೋ 10 ವರ್ಷಕ್ಕೆ ಒಂದ್ಸಲ ಬಂತಂತೆ. ಇಟ್ ವಾಸ್ ರಿಯಲಿ ಮ್ಯಾಸಿವ್ ಆ್ಯಕ್ಚುಲಿ. ಆಯಿತು, ವಾಪಸ್ ಬಂದ್ವಿ, ತಿರ್ಗಾ ವಾಪಸ್ ಹೋಗಿ ಅದೇ ಐಲ್ಯಾಂಡಲ್ಲಿ ಶೂಟ್ ಮಾಡಿದ್ವಿ. ನೋಡಿದ್ರೆ ಎಲ್ಲ ಮರಗಳೆಲ್ಲ ಕಿತ್ತು ಒಂದೊಂದು ಕಡೆ ಬಿದ್ದಿದ್ದು. ಸೊ ಎಸ್, ಇಟ್ ವಾಸ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಪ್ರಕಾಶ್ ಸರ್, ಇದು 2018ರಲ್ಲಿ ಮಾಡ್ಕೊಂಡಿದ್ದ ಕತೆ ಇದು. ಸೊ ಅದಾದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ. ಕೋವಿಡ್ ಆಯಿತು, ಜನಗಳೆಲ್ಲ ಯಾಕೆಂದ್ರೆ OTT ಎಕ್ಸ್ಪೋಜರ್ ಆಯಿತು, ತುಂಬ ಬೇರೆ ಬೇರೆ ಕಾಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಆಗಿದ್ದಾರೆ. ಸೊ ಇವತ್ತಿಗೆ ಇದು ಎಷ್ಟು ಆಪ್ಟ್ ಆಗುತ್ತೆ ಇವತ್ತಿನ ಅಪ್ಡೇಟೆಡ್ ಆಡಿಯನ್ಸ್ಗೆ ಅಂತ? ಡೆಫಿನೆಟ್ಲಿ ಅಪ್ಡೇಟ್ ಆಗಿದೆ ಆ್ಯಕ್ಚುಲಿ. ಜಸ್ಟ್ ಲೈಕ್ ಫ್ಯಾಷನ್, ಎವ್ರಿ ಸ್ಕ್ರಿಪ್ಟ್ ಆಲ್ಸೋ ಗೆಟ್ಸ್ ಅಪ್ಡೇಟೆಡ್. ನಾವು ಯಾವ ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಆ ಚೇಂಜಸ್ ಆಗಲಿ ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲಲ್ಲಿ ಕೂಡ ನಾವು ಆ ಥರ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾನ ಯಾವ ಥರ ನೋಡೋಕೆ ಇಷ್ಟಪಡ್ತಾರೆ, ಇಲ್ಲ ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ಪ್ರಕಾಶ್ ಸರ್, ಇಲ್ಲಿ ಶ್ರೀಧರ್ ಅಂತ ಈ ಥರದೊಂದು ಮೂಮೆಂಟು, ಒಂದು ಬುಕ್ ಇದೊಂದು ರೆಕಾರ್ಡ್, ಈ ಥರದೊಂದು ವಿಷಯ ಆಗ್ತಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಕೆಸ್ಕೊಬಿಡಿ ಸರ್. ನಾವಿದ್ದೀವಿ, ಹೌದು, ನಾವೇ 20-30 ಟಿಕೆಟ್ನ ಅವತ್ತು ಬುಕ್ ಮಾಡ್ಕೊಂತೀವಿ, ನೀವು ಯಾವತ್ತು ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ತುಂಬ ಫ್ಯಾನ್ಸ್ಗಳನ್ನೆಲ್ಲ ನೋಡಿದ್ದೀರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ನಟಗಳನ್ನ ನೋಡ್ಕೊಂಡ್ ಬಂದಿರಿ, ಅಂತ ಫ್ಯಾಮಿಲಿ ನಿಮ್ಮದು. ಈ ಥರದೊಂದು ಘಟ್ಟವನ್ನು ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ಇಂಥ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಂಥ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆಲಿ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟರ ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್ ನೌ. ಯಾ, ಐ ವಿಲ್ ಗಿವ್ ಯು ಮೈ ಮೈಕ್. ಸಿ, ನಾವು ಅವ್ರನ್ನ ಕೇಳಿದ್ರೆ ಖಂಡಿತವಾಗ್ಲೂ, ಇಲ್ಲ ನಾವು ಡಿಸ್ಕಸ್ ಮಾಡಿದ್ರೆ ಐ ಆಮ್ ಶೋರ್ ಎವ್ರಿಬಡಿ ವಿಲ್ ಸ್ಟ್ಯಾಂಡ್ ಬೈ ಅಸ್. ನಾವು ಪಾಪ ಯಾರ ಹತ್ರ ಮಾತಾಡೋಕೆ ಹೋಗಿಲ್ಲ, ಬಿಕಾಸ್ ನಮ್ಮದೇ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ವಿ ಹ್ಯಾಡ್ ಟು ಕಂಪ್ಲೀಟ್ ಸಚ್ ಅ ಹರ್ಕ್ಯುಲೆಂಟ್ ಟಾಸ್ಕ್. ಸೊ ವಿ ಆರ್ ಡೂಯಿಂಗ್ ಆಲ್ ದ್ಯಾಟ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಇದು ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ನಾವು ಯಾರನ್ನಾದ್ರೂ ಬಂದ್ಬಿಟ್ಟು ಓಕೆ ಕೇಳಿದ್ರೆ, ಇಲ್ಲ ನಾವು ಮಾತಾಡಿದ್ರೆ ಐ ಆಮ್ ಶೋರ್ ದೇ ವಿಲ್ ಎಕ್ಸ್ಟೆಂಡ್ ದೇರ್ ಸಪೋರ್ಟ್. ನಾವು ಕೇಳಿಲ್ಲ ಅಲ್ಲ. ಇಲ್ಲ, ಐ ಮೀನ್ ಐ ಡೋಂಟ್ ನೋ, ಪ್ರಾಬಬ್ಲಿ ಐ ಆಮ್ ವೆರಿ ಕಟ್ ಆಫ್ ಫ್ರಮ್ ದ ಇಂಡಸ್ಟ್ರಿ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್, ಬಟ್ ಐ ಆಮ್ ಶೋರ್ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆದಮೇಲೆ ಎವ್ರಿಬಡಿ ವಿಲ್ ಶೋ ದೇರ್ ಲವ್. ಆ್ಯಂಡ್ ಡೆಫಿನೆಟ್ಲಿ ನಾವು ಸಾಂಗ್ಸ್ ರಿಲೀಸ್ ಮಾಡಿದಾಗಲಿ ಆ್ಯಂಡ್ ಟ್ರೇಲರ್ಸ್ ಆಗಲಿ, ಟೀಸರ್ಸ್ ಆಗಲಿ ರಿಲೀಸ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಟೆಕ್ಸ್ಟ್, ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಟೆಕ್ಸ್ಟ್ ಮಾಡಿ ಹೇಳ್ತಾರೆ, ವಿ ರಿಯಲಿ ಲೈಕ್ ವಾಟ್ ವಿ ಸೀಯಿಂಗ್ ಅಂತ. ಸೊ ದಟ್ ಕೈಂಡ್ ಆಫ್ ಸಪೋರ್ಟ್ ಅಂಡ್ ಲವ್ ಇಸ್ ಆಲ್ವೇಸ್ ಬಿನ್ ದೇರ್. ಹಲೋ, ಇಲ್ಲಿ
ಹೌದು, ಆ್ಯಕ್ಟ್ ಮಾಡಿದ್ದಾರೆ ಇನ್ನು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಯಾ, ಅಲ್ಲಿ ಚಿತ್ತಾರದಿಂದ, ಚಿತ್ತಾರ ಮ್ಯಾಗಝೀನಿಂದ, ಅಲ್ಲಿ ನನ್ನ ಪ್ರಶ್ನೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ, ಅವರು ಕನ್ನಡ ಬೆಳೆಸಿ ಅಂತ ಹೇಳಿದ್ರು, ಹಂಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿ ಇಂಗ್ಲೀಷ್ ಟೈಟ್ಲ್ ಇಟ್ಟಿದ್ದೀರಾ, ನೀವು ಹೆಂಗೆ ಕನ್ನಡನ ಬೆಳೆಸ್ತಾ ಇದ್ದೀರಾ ಅಂತ. ಇಂಗ್ಲೀಷಲ್ಲಿ ಬರೆದಾದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದರೆ ನಾನು ಏನು ಹೇಳೋಕ್ಕಾಗಲ್ಲ. ಈಗ ನನ್ನ ಹೆಸರು ನಿಮ್ಮ ಫೋನಲ್ಲಿ ಏನಂತ ಸೇವ್ ಆಗಿದೆ ಅಲ್ವಾ? ಅಲ್ಲ, ನಾನು ಬಂದು ಹೇಳಿಲ್ಲ ಕನ್ನಡ ಬೆಳೆಸಿ ಅಂತ ನಾನು ಹೇಳಿಲ್ಲ. ಐ ಆಮ್ ಸಾರಿ, ನೋ ಅದು ಅದೊಂಥರ ಎಕ್ಸ್ಟ್ರೀಮ್ ಕ್ವೆಶ್ಚನ್ ಅದು. ಈಗ ದ ಡೆವಿಲ್ ಅಂತ ನಾವು ಇಂಗ್ಲೀಷಲ್ಲಿ ಬರೆದಾದ ತಕ್ಷಣಕ್ಕೆ ದ ಡೆವಿಲ್ ಕನ್ನಡದಲ್ಲೂ ಇದೆ. ಅಲ್ಲ ಡೈರೆಕ್ಟ್ರೆ, ಅವ್ರು ಹೇಳಿಲ್ಲ ಅಂತ ನಾನು ಕೇಳ್ತಾ ಇರಲಿಲ್ಲ, ಅವ್ರು ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ಬೆಳೆಸಿ ಅಂತ ಕನ್ನಡಿಗರು ಸಪೋರ್ಟ್ ಮಾಡಿ, ಕನ್ನಡಿಗರು ಬೆಳೆಸಿ ಅಂತ ಹೇಳಿದ್ಮೇಲೆ ಹೌದು, ನೀವು ಯೋಚನೆ ಮಾಡ್ಬೇಕಲ್ವಾ? ಇವತ್ತು ನಾನು ಕೇಳಬಾರ್ದಿತ್ತಾ? ಅಲ್ಲ, ಕೇಳಬಾರ್ದಿತ್ತ? ನಾವೆಲ್ಲರೂ ಕನ್ನಡಿಗರು, ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟು, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡವಾ ನಮ್ಗೆ? ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಇದು ಚರ್ಚೆ ತುಂಬಾ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಇದ್ರೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಅಲ್ಲ, ಅದು ದಿ ಡೆವಿಲ್ ಕನ್ನಡದಲ್ಲೂ ಇದೆ ಸರ್. ಆಕ್ಚುಲಿ ಅದು ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಷ್ಟೇನೆ. ನೆಕ್ಸ್ಟ್ ಫುಲ್ ಕನ್ನಡದಲ್ಲಿ ಹಾಕ್ರಪ್ಪ ಪ್ಲೀಸ್. ಸಾರಿ ಸರ್. ಪ್ರಕಾಶ್ ಸರ್, ಇಲ್ಲಿ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್ ಇಂದ. ಯಾ ಸರ್, ಎನಿ ಫಾರ್ಮ್ ಆಫ್ ಆರ್ಟ್ ಶುಡ್ ಬಿ ಅಪ್ರಿಷಿಯಬಲ್. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಅನ್ನೋದು ತುಂಬ ದೊಡ್ಡ ಕಲೆ, ಯಾಕಂದರೆ ಇಟ್ಸ್ ಅ ಕಲೆಕ್ಟಿವ್ ಫಾರ್ಮ್ ಆಫ್ ವರ್ಕು. ಆ ನಿಟ್ಟಿನಲ್ಲಿ ನೀವು ತುಂಬ ಎಫರ್ಟ್ಗಳು ಹಾಕಿ ಮಾಡಿದ್ದೀರ, ತುಂಬ ಜನ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸ್ ನಡುವೆ ನೀವು ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಬೆಳ್ಳಿ ಪರದೆಗೆ ತರ್ತಾ ಇದ್ದೀರಾ. ಹೌದು. ಇಂಡಸ್ಟ್ರಿಯಲ್ಲೂ ಕೂಡ ನಿಮಗೆ ಆದಂಥ ಒಂದು ದೊಡ್ಡ ಹಿತೈಷಿಗಳ ಬಳಗ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮಗೆ ಇಂಡಸ್ಟ್ರಿಯಿಂದ ಯಾರೆಲ್ಲ ಪ್ರಕಾಶ್ ಅವರೇ ನಿಮ್ಮ ಜೊತೆ ನಾವು ಇದ್ದೀವಿ, ಸಿನಿಮಾ ಕಂಪ್ಲೀಟ್ ಮಾಡಿ ಧೃತಿಗೆಡಬೇಡಿ ಅಂತ ನಿಮಗೆ ಸಾಥ್ ಕೊಟ್ಟವ್ರು ಯಾರ್ಯಾರು ಇದ್ದಾರೆ ಸರ್? ಇಲ್ಲ, ಇಲ್ಲಿ ನಾನು ವಿದೌಟ್ ಬಾಯಸ್ ನಾನು ಫಸ್ಟ್ ಥ್ಯಾಂಕ್ ಮಾಡೋದೆ ದ ಪ್ರೆಸ್ ಅಂಡ್ ಮೀಡಿಯಾನ. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನನಗೆ ಬಂದಂಥ ಕೆಲವೊಂದು ಮೆಸೇಜಸ್ ಆಗಿರ್ಬೋದು, ಫೋನ್ ಕಾಲ್ಸ್ ಆದರೂ ಆಗಿರ್ಬೋದು, ದೇ ಲೈಕ್ ಓಕೆ, ನೋ ವಿ ಆರ್ ವಿತ್ ಯು ಆ್ಯಂಡ್ ಸ್ವಲ್ಪ ಟಫ್ ಟೈಮ್ಸ್, ಇದರಿಂದ ಆಚೆ ಬರ್ತೀರಾ ಅಂತ. ಹಾಗೆಯೇ ಇಂಡಸ್ಟ್ರಿಲೂ ಅಷ್ಟೇ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ವೆಲ್ ವಿಷರ್ಸ್ ಇದ್ದಾರೆ. ನನ್ನ ಫ್ಯಾಮಿಲಿ ಇದೆ ಮುಖ್ಯವಾಗಿ. ಎಲ್ಲರೂ ಬಂದು ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿ ಜೊತೆಲಿ ನಿಲ್ತಾ ಇದ್ರು, ಇಲ್ಲ ಮಾತಾಡ್ತಿದ್ರು. ಆ್ಯಂಡ್ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ದರ್ಶನ್ ವಾಸ್ ವೆರಿ ಸಪೋರ್ಟಿವ್, was a big strength to me to complete the film. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.